ಬಿಆರ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಬಿಆರ್ ಪಾಟೀಲ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಮನವಿ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಖೇಮ್ ಸಿಂಗ್ ರಾಠೋಡ್ ಹಾಗೂ ಮಜರ್ ಹುಸೇನ್ ಅವರು ಬಿಆರ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಬಿಆರ್ ಪಾಟೀಲ್ ಅವರು ಜನರ ಕಾಳಜಿ ವಹಿಸುವ ರೈತರ ನಾಯಕರಾಗಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಚಂದ್ರಕಾಂತ್ ಸಂಗೋಳ್ಗೆ, ಎಚ್ಎಂ ಪಟೇಲ್, ಬಸವಣ್ಣ ಸಿಂಗೆ, ಕೈಲಾಸ್ ನಾಥ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್. ಸೆಕ್ಯುಲರ್ ಮೈಂಡೆಡ್ ಪರ್ಸನಾಲಿಟಿ, ಈಗ ಡೈನಾಮಿಕ್ ಲೀಡರ್ ಇದ್ದಾರೆ. ಮತ್ತು ಅವರು ಅಹಿಂದ ಚಳವಳಿಯಲ್ಲಿ ಭಾಗವಹಿಸಿದವರು, ರೈತ ಹೋರಾಟದಲ್ಲಿ ಇದ್ದವರು, ಹಾಗೆ ಕಾರ್ಮಿಕರ ಬಗ್ಗೆ ಬಹಳ ಕಾಳಜಿ ಉಳ್ಳವರು. ನೀರಾವರಿ ಹೋರಾಟದಲ್ಲಿಯೂ ಕೂಡ ಇವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ಲೋಹಿಯಾ ಸಮಾಜವಾದದ ಬಗ್ಗೆ ಫಾಲೋವರ್ ಇದ್ದಾರೆ. ಹೀಗೆ ಮತ್ತು ದೀನ ದಲಿತರಾಗಲಿ, ಮೈನಾರಿಟಿ ಆಗಲಿ, ಎಲ್ಲ ಸಮಾಜ ಸೆಕ್ಯುಲರ್ ಎಲ್ಲರೂ ಬಡವರಾಗಲಿ, ಝೋಪಡಿ ಆಗಲಿ, ಅಲ್ಲಿ ಅವ್ರ ಜೊತೆ ನಾನು 43 ವರ್ಷ ಹಿಡಿದಾಗ ಪಾಟೀಲ್ ಸಾಹೇಬ್ರ ಜೊತೆ ನನ್ನ ಒಡನಾಟಿದೆ. ನಮ್ಮ ಹೀರೋನಾಯಕ್ ತಾಂಡದಲ್ಲಿ 1983 ಒಳಗೆ ನಮ್ಮ ತಾಂಡಕ್ಕೆ ಕರೆಂಟ್ ಇರಲಿಲ್ಲ. ಇವರು ಸ್ವತಃ ಅಲ್ಲಿ ಬಂದು ನಮ್ಮ ತಾಂಡ ಕರೆಂಟ್ ಇರೋದಾಗ ಕೊಡಿಸಿದಂಥ 43 ವರ್ಷದ ಹಿಂದೆ ಇಂಥ ಒಂದು ಒಳ್ಳೆಯ ಕೆಲಸ ಮಾಡತಕ್ಕಂಥ ವ್ಯಕ್ತಿ. ಇವರಿಗೆ ಕ್ಯಾಬಿನೆಟ್ ಬರ್ತ್ ಕೊಡಬೇಕು. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಆಗಲಿ, ರಾಜ್ಯದಲ್ಲಿ ಆಗಲಿ ಈ ಒಳ್ಳೆಯ ಲೀಡರ್ ಇದ್ದಾರೆ, ಡೈನಾಮಿಕ್ ಲೀಡರ್ ಇದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರ ಜೊತೆ ಇದ್ದವರು, ಆಗಲೇ ಅವರಿಗೆ ಕ್ಯಾಬಿನೆಟ್ ಬರ್ತ್ ಕೊಡಬೇಕಾಗಿತ್ತು. ಯಾವುದೋ ಕಾರಣಗಳಿಂದ ಅವರಿಗೆ ಕೊಟ್ಟಿಲ್ಲ. ಈ ಎರಡನೇ ಸಲ ಏನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅಂದರೆ ರೆಡಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಿಆರ್ ಪಾಟೀಲ್ ಸಾಹೇಬರಿಗೆ ಖಂಡಿತವಾಗಿ ಮೊನ್ನೆ ಹಿರಿಯ ಖರ್ಗೆ ಸಾಹೇಬರು ಅವರು ಸ್ವಲ್ಪ ಕಾಳಜಿ ವಹಿಸಿ ಇವರನ್ನು ಕ್ಯಾಬಿನೆಟ್ ಬರ್ತಲ್ಲಿ ಸ್ಥಾನ ಒದಗಿಸಿಕೊಡಬೇಕು. ಹಾಗೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಅವರು ಭಾಳ ಕ್ಲೋಸ್ ಇದ್ದಾರೆ. ಅವರು CM ಇದ್ದಾಗಲೇ ಇವರಿಗೆ ಕೊಡಬೇಕಾಗಿತ್ತು. ಅದು ಒಂದು ತಪ್ಪಿ ಹೋಗಿದೆ. ಆದರೆ ನಮ್ಮೆಲ್ಲ ಜನಾಂಗದ ಪರವಾಗಿ, ಬಂಜಾರ ಜನಾಂಗದ ಪರವಾಗಿ, ಮೈನಾರಿಟಿ, ದೀನ ದಲಿತರಾಗಲಿ ಎಲ್ಲ ಸಮಾಜದ ಪರವಾಗಿ ನಮ್ಮೇನು ಹೈದರಾಬಾದ್ ಕರ್ನಾಟಕ ಅದರ ಬಗ್ಗೆ ಭಾಳ ಕಾಳಜಿ ಇದೆ. ಆಳಂದದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ರಾಜ್ಯದ ಬಗ್ಗೆ ಆಗಲಿ, ದೇಶದ ಬಗ್ಗೆ ಆಗಲಿ ಈಗ ಎಲ್ಲ ಒಂದು ಪ್ರೋಗ್ರಾಮ್ಗಳು ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕಂಥದ್ದು ಒಳ್ಳೆಯ ಮೈಂಡ್ ಇದೆ. ಡೈನಾಮಿಕ್ ಲೀಡರ್ ಇದ್ದಾರೆ. ಯಾವಾಗಲೂ ಆ್ಯಕ್ಷನ್ ಓರಿಯೆಂಟೆಡ್ ಇದ್ದಾರೆ. ಯಾಕಂದರೆ ಅವ್ರ ಜೊತೆ ನಾನು 43 ವರ್ಷ ಹಿಡಿದ ಜೊತೆ ಇದ್ದೀನಿ. ಭಾಳ ಒಳ್ಳೆಯ ಲೀಡರ್ ಇದ್ದಾರೆ. ಅದಕ್ಕೆ ದಯಮಾಡಿ ಈ ಸರ್ಕಾರದವರು, ಮಾನ್ಯ ಖರ್ಗೆ ಸಾಹೇಬರು ಕಾಳಜಿ ವಹಿಸಿ ಇವರಿಗೆ ಇದು ಒಂದು ಸಲ ಅಪಾರ್ಚುನಿಟಿ ಕೊಡಬೇಕಂಥೇಳಿ ನಾನು ನಮ್ಮೆಲ್ಲರ ಪರವಾಗಿ ಎಲ್ಲ ಲೀಡರ್ಗಳಿಗೆ, ಅಂದರೆ ಮಾನ್ಯ ಖರ್ಗೆ ಸಾಹೇಬರಿಗಾಗಲಿ, DK ಶಿವಕುಮಾರ್ ಸಾಹೇಬರಿಗಾಗಲಿ, ಸಿದ್ದರಾಮಯ್ಯ ಸಾಹೇಬರಿಗಾಗಲಿ ನಾವೆಲ್ಲರೂ ವಿನಂತಿ ಮಾಡ್ತೀವಿ. ಇವರಿಗೆ ಕ್ಯಾಬಿನೆಟ್ ಬರ್ತ್ ಕೊಡಬೇಕು. ಈ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೂ ಚುರುಕಾಗಿ ಕೆಲಸ ಮಾಡ್ತಾರೆ ಅಂಥೇಳಿ ನಾನು ಈ ಮಾಧ್ಯಮದ ಮೂಲಕ ಅವರಿಗೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. आप सबका मैं स्वागत करता हूं, मीडिया के सब दोस्तों का। आज प्रेस लेने की वजह ये है कि हम 40 साल 50 साल से आलम के कॉन्स्टिट्यूंसी को अभी तक का मिनिस्ट्री में जगह नहीं मिली। इस मरतबा हम खरगे साहब से मिले, सिद्धरामैया साहब से मिले, सबको मिलके हम उनको रिक्वेस्ट किया है कि भाई हमारे को भी एक मौका दो आलम के कॉन्स्टिट्यूंसी को। एक BR पाटिल हमारा सीनियर MLA है, MLC है, 5 बार MLA, 1 बार MLC रह के अपना जो काम किए हैं, डिप्टी चेयरमैन काउंसिल में रहे जब भी उन्होंने जो काम किए हैं, आज आलम तालुके को एक मॉडल तालुका उन्होंने बनाया है। इरिगेशन के रसूलपुर मादरी में जगह जगह में छोटे छोटे टैंक बना के पानी का जो मसला था आलम का मैक्सिमम हल हुआ है। ऐसे लीडर जो काम और डेवलपमेंट माइंड रखते हैं वैसे लोगों को मिनिस्ट्री मिलना चाहिए। इसलिए हमारे जितने भी लोग यहाँ जमा हैं उनको तरफ से हम आपको हाई कमांड राहुल गांधी, सोनिया गांधी, खरगे साहब है हमारे AICC प्रेसिडेंट, और सिद्धरामैया साहब, DK शिवकुमार साहब से हमारी एक ही विनती है कि इस मरतबा हमको मौका दो। अब ऐसा हो गया हमारा हालत, हमारा असेंबली कॉन्स्टिट्यूंसी आता है बीदर और डिस्ट्रिक्ट आता है गुलबर्गा। ये दोनों के बीच में हम सैंडविच हो गए।
गुलबर्गा और बीदर, गुलबर्गा असेंबली आता है, तुम बीदर वालों से बात करो। गुलबर्गा है तो तुम गुलबर्गा को आते नहीं, हम गुलबर्गा, हमारा टोटली हमारे यहाँ पे गुलबर्गा में इतने सालों से हम काम किए हैं। इवन लोकसभा में भी हमारा बहुत बड़ा कंट्रीब्यूशन है। हम सिर्फ एक ही बात करना चाहते हैं कि खरगे साहब से कि वो हमारे लिए थोड़ा आगे बढ़कर हमारे BR पाटिल को एक मौका देंगे तो हमारे लिए एक गौरव की बात रहेंगी। कोशिश करके हम लोग जितना भी हम लोग बोल रहे, रिक्वेस्ट कर रहे हैं, उसको अगर इम्प्लीमेंट हुआ तो हमारे लिए बहुत बड़ी बात है। हम उनका बहुत बहुत धन्यवाद, शुक्रिया अदा करेंगे। और आप सबका बहुत बहुत शुक्रिया जो आज यहाँ पर आके हमारे साथ बैठे, हमारे लिए टाइम निकाले। इसके लिए हम आपका भी, मीडिया का भी मैं बहुत बहुत अपना धन्यवाद कहता हूँ। थैंक यू ಸರ್. ಎಷ್ಟು ಜನ ಕೊಡಬೇಕಿಲ್ಲ, ನಾವು ಒಬ್ಬರು ಕಂಟೆಂಡರ್ ಇದ್ದೀವಿ, 5 ಸಲ MLA ಆಗಿದ್ವಿ ಸರ್. ಯಾವಾಗೂ ಕೊಡಬೇಡ್ದು ನಮ್ಗೆ. ಬೀದರ್ ಏನಂತಾರ ನಮ್ಗೆ, ಬೀದರ್ ಕಾನ್ಸ್ಟಿಟ್ಯೂನ್ಸಿ ಪಾರ್ಲಿಮೆಂಟ್ನಲ್ಲಿ ನಾವು ಅಸೆಂಬ್ಲಿ ಅದ. ಈಗ ನಮ್ಗೆ ಗುಲ್ಬರ್ಗಾ ಆ್ಯಕ್ಚುಲಿ ಇರೋದನ್ನು ಗುಲ್ಬರ್ಗಾ ಡಿಸ್ಟಿಕ್ ಟೋಟಲಿ ಓವರಾಲ್. ಈಗ ಹಿಂಗಾಗಿದೆ, ಇಬ್ಬರು ಡಿಸ್ಟಿಕ್ ಇದರಲ್ಲಿ ನಾವು ಯಾರು ಹೇಳ್ಯಾರ ಸರ್, ಈ ವಿಧಾನ ಇಲ್ಲ ಸರ್, ಇಲ್ಲೇ ಕೆಲಸ ಮಾಡ್ತಾರ ಆ್ಯಕ್ಚುಲಿ.